ನಮಸ್ಕಾರ ಬಂಧುಗಳೇ, ಇದು ಜಿಲ್ಲಾ ಆಸ್ಪತ್ರೆ ತುಮಕೂರು. ನಾನು ತೋರಿಸ್ತಾ ಇದ್ದೀನಿ ಜಿಲ್ಲಾ ಆಸ್ಪತ್ರೆ ತುಮಕೂರು. ಈಗ ಸಮಯ ಬಹುಶಃ 8:45 ನೋಡಿ. ನಾನು ತೋರಿಸ್ತಾ ಇದ್ದೀನಿ ಮೊದಲನೇ ಗೇಟು, ಎರಡನೇ ಗೇಟು ನೋಡಿ. ಇದೇನೇ ಎರಡನೇ ಗೇಟು ನೋಡಿ. ಸರ್ವೇ ಸಾಮಾನ್ಯ ನಾನು ಭಾಳ ಸರಿ ಈ ಟೈಮಲ್ಲಿ ಬಂದಿದ್ದೀನಿ, 7, 8, 9 ಗಂಟೆ ಹಿಂಗೆಲ್ಲ ಬಂದಿದ್ದೀನಿ ನೋಡ್ರಿ. ಇಲ್ಲಿ ಏನು ಜನರಲ್ ಆಸ್ಪತ್ರೆ ಒಳಗಡೆ ಕರೆಂಟ್ ಇರುತ್ತೋ ಕರೆಂಟ್ ಇರಲ್ಲೋ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ನೋಡಿರಿ, ಯಾವಾಗ ಬಂದ್ರೂ ಇಲ್ಲಿ ಎಂಟ್ರೆನ್ಸು ನೋಡಿ, ಎಂಟ್ರೆನ್ಸಲ್ಲಿ ಏನು ಬೆಳಕಿಲ್ಲ. ಸ್ವಲ್ಪ 60 ವರ್ಷ ದಾಟ್ತವರು 100% ಬಿದ್ದು ಎದ್ದು ಹೋಗೋದೆ ನೋಡಿ. ನಾನು ಭಾಳ ಸಾರಿ ಹೇಳ್ತಾ ಇದ್ದೀನಿ ನೋಡಿ. ಇದು ನೋಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರು ನೋಡಿ. ನಾನು ತೋರಿಸ್ತೀನಿ ನೋಡಿರಿ. ಇದರಲ್ಲೇನು ಬೇರೆ ಥರದಲ್ಲಿ ಏನಿಲ್ಲ ನೋಡಿ. ಇದು ನ್ಯಾಚುರಲ್ ತೋರಿಸ್ತೀನಿ ನೋಡಿರಿ. ನೋಡಿ ಇಲ್ಲಿ ಯಾವಾಗಲೂ ಅಷ್ಟೇ ಬರೀ ಕತ್ಲು ನೋಡಿ. ಜನರಲ್ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇದು. DHO ಸಾಹೇಬ್ರೆ, ನಾವು ದಯಮಾಡಿ ಎಂಟ್ರೆನ್ಸು ನಾವು ಏನು ಮೇನ್ ಗೇಟ್ ಅಂತ ಹೇಳ್ತೀವೋ ಅಲ್ಲಿಂದಲೂ ಕೂಡ ಒಂದು 4 ಲೈಟ್ ಹಾಕ್ಸಿ, ಏನು ಸರ್ಕಾರ ಕೊಡುತ್ತೆ ನೀವು ಮಾಡಿ ಸ್ವಾಮಿ. ನೀವು ಬಂದರೆ ನಿಮ್ಮ ಡ್ಯೂಟಿ ಅಷ್ಟೇ. ಏನು ಮಾಡಬೇಕು ಏನು ಬಿಡೋದನ್ನು ನೀವು ಯೋಚನೆ ಮಾಡಿ ಸ್ವಾಮಿ. ನೋಡಿ ತುಂಬ ಎಂಟ್ರೆನ್ಸಿಂದ ಹಿಡ್ಕೊಂಡು ನೀವು ಅಲ್ಲಿ ಬಿಲ್ಡಿಂಗ್ ಎದುರುಗಡೆ ಇದೆಯಲ್ಲ ಅಲ್ಲಿಗೆ ಹೋಗೋವರೆಗೂ ಅಷ್ಟೇ ನೋಡಿರಿ. ಬೆಳಕೇ ಇಲ್ಲ ಅಲ್ಲಿ ನೋಡಿ. ಸ್ವಲ್ಪ ಕಾಣದೇ ಇದ್ದರೆ ಬಿದ್ದೋಗ್ಬಿಡ್ತಾರೆ ನೋಡಿರಿ. ನೋಡಿ ಲೈಟ್ ಬೆಳಕು ಬಿದ್ದಾಗ ಮಾತ್ರ ಕಾಣಿಸುತ್ತೆ ಅಷ್ಟೇ. ಈ ಟರ್ನಿಂಗು, ಎರಡೂ ಟರ್ನಿಂಗಲ್ಲಿ ಏನು ಕಾಣಿಸಲ್ಲ ಬಂಧುಗಳೇ. DHO ಸಾಹೇಬ್ರೆ, ತಾವು ದಯಮಾಡಿ ನೋಡಿ ಒಂದು ಲೈಟಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ ಮಾಡಿ. ಏಕೆಂದರೆ ಕುಂಟರು ಕುರುಡರು ಎಲ್ಲರೂ ಕೂಡ ಇರ್ತಾರೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಏನು ಲೈಟ್ ಇಲ್ಲ. DS ಸಾಹೇಬ್ರೆ, ತಾವು ಅಷ್ಟೇ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಲೈಟ್ ಅರೇಂಜ್ ಮಾಡಿಕೊಡಿ ಸ್ವಾಮಿ. ನೈಟಲ್ಲಿ ತುಂಬ ತೊಂದರೆ ಆಗುತ್ತೆ. 6 ಗಂಟೆ ಸ್ಟಾರ್ಟ್ ಮಾಡಿ, 6, 7 ಗಂಟೆಗೆ ಹಾಕಿದ್ರೆ ಸಾಕು ನೋಡಿ. ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ನೋಡಿ. ಎಲ್ಲ ನಮಗೆ ಭಾಳ ಬೇಸರ ಆಯಿತು. ನಾನು 2-3 ಬಾರಿ ಹಂಗೆ ಹೋಗಿದ್ದೆ ನೋಡಿ. ಇಲ್ಲೇನಿಲ್ಲ, ಎಲ್ಲ ನೋಡಿ. ಇದು ಆರೋಗ್ಯ ಕಾಶಿ, ಕೈ ಮುಗಿದು ಒಳಗೆ ಬನ್ನಿ. ಎಲ್ಲ ಬೋರ್ಡು ಅದು ಇದೆಲ್ಲ ಲಕ್ಷಣವಾಗಿ ಹಾಕಿದ್ದಾರೆ. ಎಲ್ಲ ತೊಂದರೆ ಇಲ್ಲ, ಅನಿವಾರ್ಯ ಸಣ್ಣ ಪುಟ್ಟ ತಪ್ಪಿರ್ತವೆ. ಆದರೆ ಲೈಟಿನ ವ್ಯವಸ್ಥೆ ಇರಬೇಕು. ಬೀದಿ ದೀಪ ಅಂತ ಏನು ಹೇಳ್ತೀವೋ ಎಂಟ್ರೆನ್ಸಿಂದ ಹಾಕ್ಸಿ ಸ್ವಾಮಿ, ಏನಾಗಲ್ಲ ನೋಡಿ. ಎಲ್ಲ ಕಡೆನೂ ಅಷ್ಟೇ, ಸಾಮಾನ್ಯ ಲೈಟ್ ಇಲ್ಲವೇ ಇಲ್ಲ. ತಾವು ದಯಮಾಡಿ ಇತ್ತ ಗಮನ ಹರಿಸಿ. DHO ಸಾಹೇಬ್ರೆ, DS ಸಾಹೇಬ್ರೆ, ನಿಮ್ಮ ಆಸ್ಪತ್ರೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರೋ ಇಟ್ಕೊಳ್ಳಿ. ಲೈಟಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ. ಕುಂಟರು ಕುರುಡರಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ನಮಗೆ ಬರೋಕ್ಕಾಗ್ತಾಯಿಲ್ಲ. ನಾನು ನೋಡ್ತೀನಿ, ತಡವರ್ಸ್ಕೋಬೇಕು. ಬೆಳಕೇ ಇಲ್ಲ. ಯಾವುದಾರ ಲೈಟ್ ಪೈಟ್ ಬಂದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ ನೋಡಿರಿ. ಪೂರ್ತಿ 2 ಗೇಟಲ್ಲಿ ಅಷ್ಟೇ, ನೀವು ಅಲ್ಲಿ ಇಲ್ಲಿ ಅಂತಲ್ಲ. ಸುಮ್ಮನೆ ಅವ್ರು ಹೇಳ್ತಾರೆ ಎಲ್ಲ ಹಂಗಿದೆ ಅಂತೇಳಿ. ನೇರವಾಗಿ ಹೇಳ್ತಾ ಇದ್ದೀನಿ, ತಾವು ದಯಮಾಡಿ ಈ ಒಂದು ಲೈಟಿನ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ನಮಸ್ಕಾರಗಳು. ಜೈ ಕರ್ನಾಟಕ, ಜೈ ಭಾರತ. ಚಂದ್ರು, ತುಮಕೂರಿಂದ ಸಮಾಜ ಸೇವಕ.